ನಮಸ್ಕಾರ. ಗುರುಭ್ಯೋ ನಮಃ. ವಿವಾಹ ಎಂಬುದು ವಿವಾಹಕ್ಕೆ ಸಂಬಂಧಪಟ್ಟ ಎಷ್ಟೋ ಸಮಸ್ಯೆಗಳು ಜನರು ಎದುರಿಸ್ತಾ ಇರ್ತಾರೆ. ವಧುವರರ ಸಾಲಾವಳಿಯಲ್ಲಿಯೂ ಕೂಡ ಎಷ್ಟೋ ಸಮಸ್ಯೆಗಳು ಬಂದಿರುತ್ತೆ. 26 ಗುಣಗಳು, 28 ಗುಣಗಳು ಹಾಗೂ 29 ಗುಣಗಳು ಬಂದವರು ಸಹ ಡೈವರ್ಸ್ ಆಗಿರ್ತಕ್ಕಂಥ ಎಷ್ಟೋ ಕೇಸಸ್ಗಳನ್ನು ನಾವು ನೋಡಿರ್ತೇವೆ. ಕಾರಣ ಇಷ್ಟೇ, ಗ್ರಹ ಮೈತ್ರಿಕೂಟ ಹಾಗೂ ಜಾತಕದ ಪ್ರಕಾರ ವಧುವರರ ಸಾಲಾವಳಿ ಚೆನ್ನಾಗಿದ್ದರೂ ಸಹ ತೊಂದರೆಗಳು ಬರಲಿಕ್ಕೆ ಮೂಲ ಕಾರಣ ಜಾತಕದಲ್ಲಿರ್ತಕ್ಕಂಥ ದೋಷಗಳು. ಆ ಜಾತಕವನ್ನು ಸರಿಯಾದ ರೀತಿಯಾಗಿ ಪರಿಶೀಲನೆ ಮಾಡಿ ಆ ದೋಷವನ್ನು ಪರಿಹಾರವನ್ನು ಮಾಡಿಕೊಂಡಿದ್ದೇ ಆದಲ್ಲಿ ಇಂಥ ಸಮಸ್ಯೆಗಳು ಬರುವುದಿಲ್ಲ ಹಾಗೂ ಶೀಘ್ರ ಕಲ್ಯಾಣ ಕಾರ್ಯ ಕೂಡ ಆಗುತ್ತೆ. ಮಂಗಳ ದೋಷವಿದ್ದಾಗ ವಿವಾಹ ತಡವಾಗುತ್ತೆ. ಸಪ್ತಮ ಭಾವದಲ್ಲಿ ಶನಿ ಇದ್ದು ಸನ್ಯಾಸತ್ವ ಯೋಗ ಪ್ರಾಪ್ತಿಯಾದಾಗ ಕೂಡ ವಿವಾಹ ತಡವಾಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ವಿವಾಹ ಆಗೋದಿಲ್ಲ. ಮಾತಾಪಿತೃಗಳು ತಮ್ಮ ಮಕ್ಕಳಿಗೆ ವಿವಾಹ ಮಾಡಬೇಕಂದ್ರೆ ಎಷ್ಟೋ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಎಷ್ಟೋ ವರಗಳು ಇನ್ನೇನು ಬಂದಿದೆ ಆಗುತ್ತೆ ಅನ್ನುವಷ್ಟರ ಮಟ್ಟದಲ್ಲಿ ಮತ್ತೆ ವಿಳಂಬವಾಗ್ತಾ ಹೋಗುತ್ತೆ. ದಿನಮಾನಗಳು ಕಳೀತಾ ಹೋಗುತ್ತೆ. ವಯಸ್ಸುಗಳು ಹೆಚ್ಚಾಗ್ತಾ ಹೋಗುತ್ತೆ. ವಿವಾಹ ಆಗುವುದಿಲ್ಲ. ಈ ಕಾರಣಕ್ಕಾಗಿ ಜ್ಯೋತಿಷ್ಶಾಸ್ತ್ರದ ಆಧಾರಿತವಾಗಿ ಮಾಂಗಲ್ಯ ದೋಷ ಏನಾದರೂ ಇದ್ದರೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು. ವೀಕ್ಷಕರೇ, ನೀವು ನಮ್ಮ ಹತ್ರ ಬನ್ನಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನಾನು ನೀಡುತ್ತೇನೆ. ನನ್ನ ಹೆಸರು ವಿಜಯಕುಮಾರ್ ಶಾಸ್ತ್ರಿ, ಶ್ರೀ ಸಾಯಿ ಅನುಗ್ರಹ, ಮನೆ ನಂಬರ್ 36, ಶಿರೂರ್ ಪಾರ್ಕ್, ಸೆಕೆಂಡ್ ಸ್ಟೇಜ್, ವಿದ್ಯಾನಗರ, ಹುಬ್ಬಳ್ಳಿ.